ಟೈಮ್ ಅಂತೂ ಎಷ್ಟು ಬೇಗ ಬೇಗ ಆಗುತ್ತಲ್ಲೇನ್ರೀತ. ಅಯ್ಯೋ ಕೆಲ್ಸಕ್ಕೆ ಬರ್ತಾ ಇದ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಎಷ್ಟು ಬೇಗ ಆಯ್ತಪ್ಪ ಸಂಜೆ ಅನಿಸುತ್ತೆ. ಮತ್ತೆ ಕೆಲ್ಸಕ್ಕೆ ಬರ್ತಾ ಇದ್ರೆ ಯಾವುದು ತಲೆಗೆ ಬರೋದಿಲ್ಲ ಸುಗುಣ. ಎಷ್ಟು ಬೇಗ ಟೈಮ್ ಆಯ್ತಲ್ಲಪ್ಪ, ಟೈಮ್ ಹೋಗೋದು ಗೊತ್ತಾಗಲ್ಲ, ಬೇಜಾರನೂ ಆಗಲ್ಲ, ಏನೂ ಮನಸ್ಸಲ್ಲಿ ಏನೂ ಇರೋದಿಲ್ಲ. ಅತ್ಲ ಕೆಲ್ಸಕ್ಕೆ ಬಂದರೆ ಅತ್ಲಾಗೆ ಕೆಲ್ಸದ ಹತ್ರ ಎಲ್ಲಾನ ಕೆಲಸ ಮಾಡ್ಕೊಂಡು ಹೆಂಗೋ ಇರ್ತೀವಿ ಅತ್ಲಾಗೆ. ಮತ್ತೆ ಮನೇಲಿದ್ರೆ ಸುಮ್ಮನೆ ಇಲ್ಲದೆಲ್ಲ ತಲೆನೋವು ಉರಿತಾ. ಹೆಂಗೋ ಕೆಲ್ಸಕ್ಕೆ ಬರೋದ್ರಿಂದ ನನಗೆ ಎಷ್ಟೋ ವಾಸಿ ಅತ್ಲಾಗೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಇವಾಗ ಹೋಗ್ತೀನಾ, ಹೋಗ್ಬಿಟ್ಟು ಸಾಂಬಾರು ಇರುತ್ತೆ, ಸ್ವಲ್ಪ ಅನ್ನಗಿನ ಮಾಡ್ಕೊಂಡು ಊಟ ಮಾಡಿ ಸುಮ್ಮನೆ ಮಲ್ಕೊಬಿಡ್ತೀನಿ ಅತ್ಲಾಗೆ. ಹೆಂಗೋ ಅತ್ತ ಕೆಲಸ ಇರೋದಕ್ಕೆ ಎಷ್ಟೋ ಬೆಸ್ಟ್ ನನಗೆ. ಬರ್ತಾ ಇದ್ದಾಳೆ ಕಣೆ ಸುಗುಣ, ಯಾಕನೋ ಈ ಕಡೆನೇ ಮುಖ ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಓ ಸಿಟ್ಟು ಬಂದೈತೆ ನನಗೆ ಮಾಡಿದ್ಕೆ, ಕೆಲಸದಿಂದ ತೆಗ್ಸಿದ್ದಕ್ಕೆ. ನೀವಿಬ್ರು ಇಂಥ ವ್ಯಾತಕ್ಕೆ ಮಾಡ್ತೀರಾ? ಮಾಡ್ಕೊಂಡು ತಿಂಬರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಲ್ಲ ನೀವಿಬ್ರು. ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವಾ ನಿಮಗೆ? ನಾನೇನೇ ಮಾಡಿದೆ ರೀತಾ? ಅದನ್ನೆಲ್ಲ ಯಾಕೆ ವಿಡಿಯೋ ಮಾಡಿ ಬಾಸ್ ಹತ್ರ ತೋರಿಸ್ತೆ ನೀನು? ಏಯ್ ಸೈಡಿ ನಿಂತ್ಕಳೆ, ನಿನ್ನ ಮುಖ ನೋಡೋದಕ್ಕೂ ಆಗಲ್ಲ. ಆ ಕಡೆಗೆ ನಿಂತ್ಕಳೆ, ನಿನ್ನ ಮುಖ ನೋಡಿದ್ರೆ ನನಗೆ ಹಂಗೆ ಸಿಟ್ಟು ಬರುತ್ತೆ. ನೀವಿಬ್ರು ಇಂಥ ಕೆಲಸ ಮಾಡಬಾರ್ದು. ನಾನು ತುಳಿಬೇಕು ಅಂತ ನೀನಿದ್ರೆ, ನೀನು ತುಳಿಬೇಕು ಅಂತ ಇನ್ನೊಬ್ಬರು ಉಟ್ಕೊಂಡಿರ್ತಾರೆ. ಏಯ್ ನೀನು ಏನು ಮಾಡಬೇಕೋ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ನಾನು ಯಾಕೆ ಅವ್ರಿಗೆ ತೋರಿಸ್ತಾ ಇದ್ದೆ? ಅವ್ರು ಕೂಡ ಸಂಬಳಕ್ಕೆ ನಿಯತ್ತ ಕೆಲಸ ಮಾಡ್ಬೇಕು ತಾನೆ. ಬರೀ ಅಲ್ಕಿಸ್ಕೊಂಡು ಇಲ್ಲಿ ನೀನು ಲಿಫ್ಟಿಗೆ ಹಾಕೊಳ್ಳೋದಕ್ಕೆ ಬಂದರೆ ಯಾರೇ ಸುಮ್ಕಿರ್ತಾರೆ? ಪಾಪ ಅವ್ರು ಮುಚ್ಕೊಂಡು ಬಾಕ್ಲಾಕೊಂಡು ಇಷ್ಟೆಲ್ಲ ಬಂಡವಾಳ ಹಾಕಿ ಮುಚ್ಕೊಂಡು ಬಾಕ್ಲಾಕೊಂಡು ಅವ್ರು ಬೀದಿಗೆ ಬಿಡಬೇಕಾಗುತ್ತೆ ನಿನ್ನಂತವಳಿದ್ರೆ. ಇಲ್ಲಿ ರೀಲ್ಸ್ ಮಾಡೋದು, ಬರೀ ಅಲ್ಕಿಸ್ಕೊಂಡು ಮಾತಾಡೋದು, ಇಂಥವೆಲ್ಲ ಮಾಡಿ ಇನ್ನು ನೀನು ಕೇಳೋದಲ್ದಲೇ ಇಲ್ಲಿ ಇರೋರ್ನೆಲ್ಲ ಕೆಡ್ಸಿಕ್ಕೆ ಇಲ್ಲಿ ಕೆಲಸ ಮಾಡೋರ್ನೆಲ್ಲ ಕೆಲಸ ಮಾಡಬೇಡ್ರಿ ಅಂತ. ಅಲ್ಲ ಅವರು ಸಂಬಳ ಕೊಡ್ತಾರೆ ತಾನೆ, ನಿಯತ್ತ ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ನೀವು ಉದ್ಧಾರ ಆಗಲ್ಲ. ಅಲ್ಲ ನನ್ನ ಹಾಳು ಮಾಡಬೇಕು ಅಂತ ಉಟ್ಕೊಂಡಿದ್ದೀರಲ್ಲ ನೀವಿಬ್ರು. ನಾನು ಹಾಳಾಗಲ್ಲ, ನೀವೇ ಹಾಳಾಗ್ತೀರ. ನೋಡ್ತಾ ಇರ್ರಿ, ನನ್ನ ಹಾಳು ಮಾಡಬೇಕು ಅಂತ ನೀವಿಬ್ರು ನೋಡಿದ್ರೆ ನಿನ್ನ ಹಾಳು ಮಾಡೋದಕ್ಕೆ ಯಾರಾದರೂ ಬಂದೇ ಬರ್ತಾರೆ. ಅಲ್ಲ ನನ್ನ ಕೆಲಸದಿಂದ ತೆಗ್ಸಿದ್ರಲ್ಲ, ನಾನು ಬಂದು ಇಲ್ಲಿ ಹೊರಗಡೆ ಕಾತ್ಕೊಂಡು ಕೂತ್ಕೊಂಡಿದ್ದೀನಿ. ಹೋಗ್ರಿ ಅಂತ ಹೇಳಿ ಸಂಬಳ ಕೊಟ್ಟು ನಿನ್ನ ಮನೆಗೆ ಹೋಗಮ್ಮ ಅಂತ ಕಳಿಸ್ತಿರಲ್ಲ ನನ್ನ. ಎಷ್ಟು ಬೇಜಾರಾಯಿತು ನನಗೆ. ಏಯ್ ನೀನು ಮಾಡಿರೋ ಅಂಥ ಕೆಲಸ ಹೇಳ್ತಾರೆ ಕಣೆ, ಹೋಗೆ ಸುಮ್ಮನೆ. ಏನೋ ದೊಡ್ಡ ಇದು ಅನ್ನೋ ಥರ ಮಾತಾಡೋದಕ್ಕೆ ಬಂದಿದ್ಯಾ ಇಲ್ಲಿ? ಹೋಗೆ, ನೀನು ಮಾಡಿರೋ ಕೆಲ್ಸಕ್ಕೆ ಸರಿಯಾಗಿ ಮಾಡಿದ್ದೀವಿ. ಹಿಂಗೆಲ್ಲ ಮಾಡ್ತಾ ಇದ್ದರೆ ಯಾರೇ ಆಗಲಿ ಮಾಡ್ತೀವಿ, ನೀನಾದರೂ ಮಾಡ್ತೀವಿ, ಇನ್ನು ಬೇರೆ ಯಾರಿದ್ರೂ ಮಾಡ್ತೀವಿ ಅದೇ ಜಾಗದಲ್ಲಿ. ಮತ್ತು ಕೆಲ್ಸಕ್ಕೆ ಬಂದಮೇಲೆ ಕೆಲಸ ಬೊಗಳುಬೇಕು. ಅಲ್ಲೇನು ಕೆಲಸ ಕೊಟ್ಟಿರ್ತಾರೋ ಅದನ್ನು, ಅದು ಬಿಟ್ಟು ಸುಮ್ಮನೆ ಲಿಫ್ಟಿಗೆ ಹಾಕೊಳ್ಳೋದು, ರೀಲ್ಸ್ ಮಾಡೋದೆಲ್ಲ ಯಾರಾದರೂ ಮಾಡಿ ಅವರೆಲ್ಲ ಹೇಳಿದ್ರು ಹಂಗಂತ ನಿನಗೆ ಕೆಲ್ಸಕ್ಕೆ ಕೊಡಬೇಕಾದ್ರೆ? ಅದಕ್ಕೆ ಸರಿಯಾಗಿ ಮಾಡಿದ್ದೀವಿ. ನೀವು ನಮ್ಮ ಕೇಳೋ ಅಂಥದ್ದೇನಿಲ್ಲ ನಮ್ಮನ್ನು. ಸುಮ್ಮನೆ ಹೋಗು. ನಿನ್ನ ಮಾನ ಮರ್ಯಾದೆ ಏನಾದರೂ ಇದ್ದಿರೋಳಾಗಿದ್ದರೆ ಇಲ್ಲಿ ಕೇಳೋದಕ್ಕೆ ಬರ್ತಾ ಇರಲಿಲ್ಲ. ವಿಜಿ ಏನಾಯಿತು? ಯಾಕೆ ಗಲಾಟೆ? ಅಲ್ಲ ನೋಡು, ನಾನು ಸ್ವಲ್ಪ ತುಟಿ ಎಲ್ಲ ಒಣಗುತ್ತಲ್ಲ ನನಗೆ, ಅದಕ್ಕೆ ನಾನು ಫೋನಲ್ಲಿ ಅಲ್ಲಿಟ್ಬಿಟ್ಟು ಫೋನಲ್ಲಿ ನೋಡ್ತಾ ನಾನು ಹಿಂಗೆ ಲಿಫ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ವಿಡಿಯೋ ಮಾಡ್ಕೊಂಡು ಹೋಗಿ ಬಾಸ್ ಹತ್ರ ಕೊಟ್ಟಿದ್ದಾರೆ. ಹೌದಾ? ಇಂಥವೇನಕ್ಕೆ ಮಾಡ್ತೀರಾ ನೀವಿಬ್ರು? ಅಲ್ಲ ನಾವೇನೋ ಮಾಡ್ಕೊಂಡು ತಿಂತಾಯಿದ್ದೀವಿ, ನಾವು ನಿಮ್ಮ ಸುದ್ದಿಗೆ ಬಂದ್ವಾ? ನೀವು ಯಾಕೆ ನೀವು ವಿಜಿಗೆ ತೊಂದರೆ ಕೊಡ್ತೀರಾ? ವಿಜಿ ಏನು ಮಾಡಿದ್ಲು ನಿಮಗೆ? ಅವಳ ಪಾಡಿಗೆ ಅವಳು ಏನೋ ಕೆಲಸ ಮಾಡ್ಕೊಂಡು ಇರ್ತಾಳೆ, ಸಂಬಳ ಕೊಡೋರು ಅವರು, ಕೆಲಸ ಮಾಡೋಳು ಇವಳು. ನಿಮಗೇನು ಬೇಕು? ಸುಮ್ಮನೆ ಇರಬೇಕು ತಾನೇ ನಿಮಗೆ? ಏನು ಮಾಡಿದ್ಲು ಕೇಳು, ನಿನ್ನೆ ಹೇಳ್ತೀನೇನೆ. ನಮ್ಮನ್ನೇನು ಕೇಳ್ತೀಯ? ಬಾಸುಗುಣ ಹೋಗೋಣ. ಮಾನ ಮರ್ಯಾದೆ ಇದ್ದಾಳಾಗಿದ್ರೆ ಇನ್ನು ನಮ್ಮನ್ನ ಇಲ್ಲಿ ಕೇಳೋದಕ್ಕೆ ಬರ್ತಾ ಇರಲಿಲ್ಲ ಇವಳು. ಅವಳಿಗೆಲ್ಲ ಐತೆ ತಗ ಮಾನ ಮರ್ಯಾದೆ ಏನೂ ಇಲ್ಲ. ಯಾಕೆ ವರ್ಷ ಯಾಕೆ ಇಲ್ಲಿ ಜಗಳ ಮಾಡ್ಕೊಳ್ತಾ ನಿಂತ್ಕೊಂಡಿದ್ರಾ? ಯಾಕೆ ಕೆಲಸ ಮುಗಿತಾನೆ? ಬನ್ನಿ, ನಾನು ಅಲ್ಲಿ ನಿಂತ್ಕೊಂಡಿದ್ದೀನಿ ಬೈಕ್ ಹತ್ರ ಹೋಗಿ. ನೀವು ಯಾಕೋ ಇಲ್ಲಿದ್ದೀರಾ ನೀನು ವಿಜಿ? ಅದರಿದ್ರದ್ದೊಂದು ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಾಯಿದೆ. ಅದಕ್ಕೆ ಈ ಕಡೆ ನಿನ್ಕಂತೀನಿ ರೀತಾ. ನೀನು ಮಾತಾಡೋಳ ಹತ್ರ ಏನು ಮಾತಾಡ್ತೀಯ? ಅವ್ನ ಮುಖ ನೋಡೋದಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ. ಅಸಹ್ಯ ಆಗ್ತಾಯಿತ್ತು ಅವ್ನ ಮುಖ ನೋಡೋದಕ್ಕೂ, ಆ ವರ್ಷದ ಮುಖ ನೋಡೋದಕ್ಕೆ. ಇವರು ವಿಜಿನ ಕೆಲಸದಿಂದ ತೆಗೆಸ್ಬಿಟ್ರಂತೆ. ರೀಲ್ಸ್ ಮಾಡ್ತಾಳೆ, ಲಿಫ್ಟಿಗೆ ಹಾಕೊಂತಾಳೆ, ಫೋನಲ್ಲಿ ಮಾತಾಡ್ತಾಳೆ, ಅಲ್ಲಿ ಇಲ್ಲೂ ನಿಂತ್ಕೊಂಡು ಮಾತಾಡ್ತಾಳೆ, ಟೈಮ್ ವೇಸ್ಟ್ ಮಾಡ್ತಾಳೆ, ಕೆಲಸ ಮಾಡಲ್ಲ ಅಂತ ಹೇಳಿ ಏನೋ ವಿಡಿಯೋ ಮಾಡಿ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಕಂಟಿ. ಅದಕ್ಕೆ ಬಾಸು ವಿಜಿನ ನಿನ್ನ ಮನೆಗೆ ಹೋಗಮ್ಮ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ದುಡ್ಡು ಕೊಟ್ಟು ನಿನಗೆ ಕೆಲಸ ಇಲ್ಲ ಕಣಮ್ಮ, ಮನೆಗೆ ಹೋಗು ಅಂತ ಮನೆಗೆ ಕಳಿಸಿದ್ರಂತೆ. ಓ ಹೌದಾ? ಮನೆಗೆ ಕಳಿಸಿದ್ರಾ? ನನಗೆ ಅನುಕೂಲ ಆಯ್ತಪ್ಪ. ನಾನು ನನ್ನ ಮನಸ್ಸಲ್ಲಿರೋದ ಹೇಳ್ಬೇಕು ಅಂತ ಅಂದ್ಕೊತಿದ್ದೆ. ಹೆಂಗೋ ಅತ್ಲಾಗೆ ಇವಾಗ ಹೇಳ್ತೀನಿ. ವರ್ಷ ಒಬ್ಬ ಕೆಲ್ಸಕ್ಕೆ ಬರ್ತಾನೆ, ಅವಾಗ ನಾನೊಂದಿನ ರಜಾ ಹಾಕ್ಬಿಟ್ಟು ಹೇಳ್ತೀನಿ. ಹೆಂಗೋ ಅಯ್ಯೋ ನಾನೇ ಮನೆಗಿರ್ರಿ ವಿಜಯ್ ಅವರೇ, ನೀವು ಯಾಕೆ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಕೆಲಸದಿಂದ ತೆಗ್ದಿದ್ದೆ, ವಾಸಿ ಆಯಿತು ಬಿಡತ್ಲಾಗೆ. ನಾನು ನೀವು ಯಾಕೆ ಹೋಗ್ತೀರಾ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಇಂಥ ಮಾಡಬಾರ್ದು ಕಣೆ ರೀತಾ. ನೀನು ಯಾಕೆ ಇಂಥ ಮಾಡ್ತೀಯಾ? ನನ್ನ ಪಾಡಿಗೆ ನಾನು ಸುಮ್ಮನೆ ಕೆಲಸ ಮಾಡಿಕೊಂಡು ಏನಾದರೂ ಮಾಡ್ಕೊಂಡು ಇದ್ದಂಗೆಲ್ಲ ಅಲ್ಲ ಸಂಬಳ ಕೊಡೋದು ಅವರು, ಅವ್ರಿಗೆ ಲಾಸ್ ಆಗೋದು. ನಿನಗೆ ಯಾಕೆ ಬೇಕು? ಸುಮ್ಮನೆ ಇರ್ಬೇಕು ತಾನೆ. ನೀನೆಲ್ಲ ಹಾಳು ಮಾಡಿದ್ರೆ ನೀನು ಸಂಬಳ ಕೊಡ್ತಾರೆ, ನಿನಗೆ ಯಾಕೆ ಬೇಕು ಅವ್ರು ಕೊಡೋದು ಅಂತಂದ್ರೆ ನಾಳೆ ದಿನ ನನಗೂ ಕೆಲಸ ಇಲ್ದಂಗೆ ಆಗುತ್ತೆ. ಇದನ್ನು ಮುಚ್ಚಾಕ್ಬಿಟ್ರೆ ನಾನೇನು ಮಾಡೋಣ? ನನಗೆ ಕೆಲಸ ಇಲ್ಲ ಅಂದರೆ
ನೀನು ಒಬ್ಳಿಂದ ಎಲ್ಲಿ ಎಷ್ಟು ಜನಕ್ಕೆ ಕೆಲಸ ಇಲ್ದಂಗೆ ಆಗುತ್ತೆ. ಅವರಿಗೆಲ್ಲ ಲಾಸ್ ಆಗಿಬಿಟ್ಟು ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ಟು ಇದನ್ನೆಲ್ಲ ಮುಚ್ಚಾಕ್ಬಿಟ್ರೆ ಎಷ್ಟು ಜನಕ್ಕೆ ಕೆಲಸ ಇಲ್ದಂಗೆ ಆಗುತ್ತೆ. ನೀನೊಬ್ಳು ಹೋದರೆ ಎಲ್ಲರಿಗೂ ಕೆಲಸ ಸಿಕ್ಕಂಗಾಗುತ್ತಾ? ನೀನೊಬ್ಳಿಂದ ಏನು ಇದೇನು ಉದ್ಧಾರ ಆಗೋದಿಲ್ಲ. ನಿನ್ನಂತಾರೆ ಎಷ್ಟು ಜನ ಬರ್ತಾರೆ. ಆದರೆ ಅವರಿಗೆ ಎಷ್ಟು ಕಷ್ಟ ಪಾಪ, ಎಲ್ಲರಿಗೂ ಸಂಬಳ ಕೊಟ್ಟು ಎಲ್ಲ ಎಷ್ಟು ಬಂಡವಾಳ ಹಾಕಿ ಮಾಡಿರ್ತಾರೆ. ನೀನು ಒಬ್ಳು ಹೋಗೋದ್ರಿಂದ ಅವ್ರಿಗೇನು ಲಾಸ್ ಆಗಲ್ಲ. ನಿನ್ನಂಥವಳು ಇರೋದ್ರಿಂದನೇ ಎಲ್ಲ ಹಾಳಾಗುತ್ತೆ. ಎಷ್ಟು ಜನಕ್ಕೆ ಕೆಲಸ ಸಿಕ್ಕೈತೆ ಇದು ಆಗಿರೋದ್ರಿಂದನೇ ನಮ್ಮ ಹಳ್ಳಿ ಸುತ್ತಮುತ್ತ ಎಲ್ಲ ಬರ್ತಾ ಇದ್ದಾರೆ ಈ ಸೂಪರ್ ಮಾರ್ಕೆಟಿಗೆ. ಈ ಸೂಪರ್ ಮಾರ್ಕೆಟ್ ಆಗಿರೋದ್ರಿಂದನೇ ಎಷ್ಟು ಜನಕ್ಕೆ ಎಷ್ಟು ಅನುಕೂಲ ಆಗುತ್ತಾ? ಎಷ್ಟೋ ಜನಕ್ಕೆಲ್ಲ ಕೆಲಸ ಸಿಕ್ಕಂಗಾಗೈತೆ. ಅಂಥವ್ರೆಲ್ಲ ಹಾಳಾಗೋದಕ್ಕಿಂತ ನೀನೊಬ್ಳು ಹಾಳಾಗೋದು ಆಸೆ ಅಲ್ಲ, ನೀನೊಬ್ಳು ಮನೆಗೆ ಹೋಗೋದು ಆಸೆ ಅಲ್ಲ. ಅವರು ಕಂಪ್ನಿ ಇದು ಲಾಸ್ ಆಗಿಬಿಟ್ಟು ಸೂಪರ್ ಮಾರ್ಕೆಟ್ ಬಾಕ್ಲಾಕಿದ್ರೆ ಅವ್ರಿಗೆಲ್ಲ ಇಲ್ದಂಗೆ ಆಗುತ್ತೆ. ನೀನು ಅದನ್ನು ಯೋಚನೆ ಮಾಡಿದ್ಯಾ? ನನ್ನೊಬ್ಳಿಂದ ಎಲ್ಲರಿಗೂ ಕೆಲಸ ಇಲ್ದಂಗೆ ಆಗುತ್ತೆ ಅಂತ ಅದನ್ನು ಯೋಚನೆ ಮಾಡಿದ್ರೆ ನೀನು ಹಿಂಗೆ ಮಾತಾಡ್ತಾ ಇರಲಿಲ್ಲ. ಅಯ್ಯೋ ಬಿಡಿ ಅತ್ಲಾಗೆ ಬಿಡತ್ಲಾಗೆ. ವಿಜಿ ಬನ್ನಿ ಹೋಗೋಣ, ಬನ್ನಿ ವಿಜಿ ಅವರೇ. ವರ್ಷ ಹೇಳ್ಬಿಡು ಅವ್ರಿಗೆ. ಬಾ ವಿಜಿ, ಏನು ಮಾಡೋಕ್ಕಾಗಲ್ಲ. ಏನಾದರೂ ಇಂಥವು ಕಿತಾಪತಿಗಳು ಇರ್ತವೆ. ಮತ್ತು ನನಗೆ ಹಂಗೆ ಸಿಟ್ಟು ಬಂದುಬಿಡ್ತು. ಅಲ್ಲ ನೋಡಿ ಇವ್ರು ಹೆಂಗೆ ಮಾಡಿಬಿಟ್ರು ಅಂತ ಹೇಳಿ, ಇಂಥ ಏನಕ್ಕೆ ಮಾಡಬೇಕು ಅಂತ ಹೇಳಿ. ನಾನು ಚೆನ್ನಾಗಿರೋದು ನೋಡೇ ಸಹಿಸ್ಕೊಳಕ್ಕಾಗಲ್ವಾ? ನಾನು ಚೆನ್ನಾಗಿರೋದು ನೀವು ಬನ್ನಿ ಚೆನ್ನಾಗಿರ್ರಿ, ನಾವೇನು ಬೇಡ ಅಂತೀನಾ? ನಾನು ಚೆನ್ನಾಗಿರೋದು ನೋಡಿ ನಿಮಗೆ ಸಹಿಸ್ಕೊಳ್ಳೋದಕ್ಕಾಗಲ್ವ ನಿಮ್ಮಿಬ್ಬರಿಗೆ? ಯಾಕಂದರೆ ಇವರೇನು ಲಿಫ್ಟಿಕ್ ಹಾಕೊಳ್ಳಲ್ಲ, ಏನು ಪೌಡ್ರ್ ಹಾಕೊಳ್ಳಲ್ಲ, ಅದಕ್ಕೆ. ಅಲ್ಲ ನಾನು ಹಾಕೊಳ್ಳೋದು ನೋಡಿ ಯಾಕೆ ಹುರ್ಕೋಬೇಕು ನೀವು? ನಾನು ಹಾಕಂತೀನಿ. ಏನೋ ನನ್ನ ತುಟಿ ಎಲ್ಲ ಬೆಳ್ಳಗಾಗಿತ್ತು, ಒಡ್ದೊಂಗಾಗಿತ್ತು, ಅದಕ್ಕೆ ನಾನು ಹಾಕ್ಕೊಳ್ತೀನಿ. ನಿಮ್ಗೇನು ಬೇಕು? ನೀವು ಸುಮ್ಮನೆ ಇರಬೇಕಪ್ಪ. ಹಾಕಿ ಪಟು ಯೋಸನ ಹಚ್ಚಿಗೆ ಕುಕ್ಕೊಂಡು ಏಳತ್ತು ಬೆಳಗ್ಗೆಯಿಂದ ಬೈಗಾಲ ತಕ್ಕ ಹಾಕ್ಯ. ಅಲ್ಲೇ ನಿಮ್ಮ ಮನೆಯಾಗ ಬಂದು ಯಾರೋ ನಾನು ಕೇಳ್ತೀನಾ? ನೀನು ಬಂದು ಯಾಕೆ ಕೇಳಿದೆ ಅಂತ ನಾನು ಕೇಳೋಕ್ಕಾಗುತ್ತಾ? ಇಲ್ಲೇನು ಮಾಡ್ಬೇಕು ಅದನ್ನ ಮಾಡಿಲ್ಲ. ನಾವು ಅದನ್ನೇನು ಮಾಡ್ಬೇಕು ಅದನ್ನು ಮಾಡಿದ್ದೀನಿ ಅಷ್ಟೇ. ನಾನು ಸರಿಯಾಗಿ ಮಾಡಿದ್ದೀನಿ. ನಾನೇನೇನು ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ. ನೀನು ಸರಿಯಾಗಿ ಫಸ್ಟ್ ಕೆಲಸ ಮಾಡಿದ್ರೆ ನಾನೇನು ಸುಮ್ಮನೆ ತಗೊಂಡೋಗಿ ಕೊಡೋಕೆ ನನಗೇನು ತಲೆಗೆ ಕೆಟ್ಟಾಯ್ತಾ? ಸುಮ್ಮನೆ ಹೇಳೋದಕ್ಕೂ ಬರೋಕ್ಕೆ ಹಂಗೆಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನೀನು ಮಾಡಿರೋದಕ್ಕೆ ತಾನೇ ಸಾಕ್ಷಿ ಸಮೇತ ಅಪ್ರೂವ್ ಮಾಡಿದ್ದು. ನಿನ್ನ ತಪ್ಪು ನಿನಗೆ ಗೊತ್ತಿಲ್ಲ. ನನ್ನ ಮೇಲೆ ಜಗಳ ಮಾಡೋದಕ್ಕೆ ಬಂದಿದೆಯಾ? ನಾನೇನು ತಪ್ಪು ಮಾಡಿದ್ದೀನಿ, ನಾನು ಹಿಂಗೆ ಅಂತ ಹೇಳಿ ಫಸ್ಟು ಅರ್ಥ ನೀನು ಅರ್ಥ ಮಾಡ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬಾ, ಸರಿನಾ? ಹೋಗು ಸುಮ್ಮನೆ ಮಾತಾಡಬೇಡ. ಮಾಡ್ಕೊಂಡು ತಿನ್ನೋರು ಹೊಟ್ಟೆ ಮೇಲೆ, ನಮ್ಮಂಥ ಬಡವರು ಹೊಟ್ಟೆ ಮೇಲೆ ಹೊಡೆದ್ರೆ ನೀನು ಉದ್ಧಾರ ಆಗಲ್ಲ. ಹೋಗು. ಅಯ್ಯೋ ನೀನು ಹೇಳ್ಬೇಡ. ಮೇಲೊಬ್ಬ ಪರಮಾತ್ಮ ಇದ್ದಾನೆ, ಅವನು ನೋಡ್ತಿರ್ತಾನೆ. ಯಾರು ಮಾಡಿರೋದು ಅನ್ಯಾಯ, ಯಾರು ಮಾಡಿರೋದು ನ್ಯಾಯ ಅಂತ ದೇವ್ರಿಗೆ ಗೊತ್ತು. ನೀನು ಮಾಡಿರೋದು ನೀನು ಅನುಭವಿಸ್ತೀಯ ಬಿಡು. ನಾನೇನಾದ್ರು ಮಾಡಿರೋದು ನನ್ನ ತಪ್ಪಾದರೆ ನನಗೆ ದೇವ್ರು ಶಿಕ್ಷೆ ಕೊಡ್ತಾನೆ, ನೀನು ಮಾಡಿರೋದು ತಪ್ಪಾದರೆ ನಿನಗೆ ಶಿಕ್ಷೆ ಕೊಡ್ತಾನೆ ಅಷ್ಟೇ. ನನ್ನ ಬಗ್ಗೆ ಮಾತಾಡಬೇಡ ನೀನು. ಬಾರಿತಾ ಹೋಗೋಣ ಬಾ. ಸುಮ್ಮನೆ ಅದು ಒಳ್ಳೇದಲ್ಲ. ಸುಮ್ಮನೆ ಜಗಳ ಮಾಡೋದಕ್ಕೆ ಬಂದೈತಿ. ಇವಾಗ ಕೆಲಸದಿಂದ ತೆಗ್ದೇವ್ರಲ್ಲ, ಅಷ್ಟೇ ಸಾಕು. ಬಾ ಹೋಗೋಣ. ನೋಡಿ ವರ್ಷ ಅವರೇ ಇಬ್ರು ಹೆಂಗೆ ಮಾಡಿಬಿಟ್ರು, ಕೆಲಸನ ತೆಗೆದಾಕ್ಬಿಟ್ರು. ಬಾಸ್ ಹತ್ರ ಕರ್ಕೊಂಡೋಗಿ ತೆಗೆಸ್ಬಿಟ್ರು. ಸುಮ್ಮನಿರು, ಬೆಳಗ್ಗೆ ನಾನೆಲ್ಲ ಬರ್ತೀನಲ್ಲ ಅವಾಗ ಹೇಳ್ತೀನಿ. ಅಲ್ಲ ಸರ್, ನೀವು ಅವ್ರು ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಒಂದು ಸತಿ ವಾರ್ನಿಂಗ್ ಮಾಡಬೇಕಾಗಿತ್ತು. ನೀವು ನೀವು ಹಿಂಗೆ ತೆಗೆದುಬಿಟ್ರಲ್ಲ ಸಡನ್ನಾಗೆ ಅಂತ ಹೇಳಿ ನಾನು ನಾಳೆ ಮಾತಾಡ್ತೀನಿ. ಸುಮ್ಮನಿರು ಬಾಸ್ ಹತ್ರ. ಇವಾಗ ಯಾಕೆ ಅವ್ರ ಹತ್ರ ಮಾತು? ಬಿಡಲ್ಲ ವರ್ಷ. ಏನು ಮಾಡೋಕ್ಕಾಗಲ್ಲ. ಅವರೇನೋ ಇದು ಮಾಡ್ತಾರೆ ಅಂತ ಹೇಳಿ ಇವತ್ತು ನೀನು ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀಯ? ಸುಮ್ಮನಿರು. ವಿಜಿನ ಕೆಲ್ಸಕ್ಕೆ ಕಳಿಸ್ದಂಗೆ ಇನ್ನೂ ಚೆನ್ನಾಗೇನು ನೋಡ್ಕ. ಎಲ್ಲೂ ಕೆಲಸಕ್ಕೆ ಕಳ್ಸಕ್ಕೆ ಹೋಗ್ಬೇಡ ನೀನು ವಿಜಿನ. ಏನೋ ಒಂಥರ ನನಗಂತೂ ತುಂಬ ಸಿಟ್ಟು ಬಂದೈತಿ. ಆ ಸಿಟ್ಟು ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅಯ್ಯೋ ಸಿಟ್ಟು ಮಾಡ್ಕೋಬೇಡಿ ವಿಜಿ ಅವರೇ. ಸಿಟ್ಟು ನಿಮ್ಮ ಮುಖಕ್ಕೆ ಕಳೆ ಅಲ್ಲ, ನಗುನೇ ನಿಮ್ಮ ಮುಖಕ್ಕೆ ಕಳೆ. ನಿಜವಾಗ್ಲೂ ನೀವು ಸಿಟ್ಟು ಮಾಡ್ಕೊಂಡ್ರೆ ನೋಡೋದಕ್ಕಾಗಲ್ಲ. ನಗ್ತಾ ಇದ್ರೆ ಎಷ್ಟು ಸೂಪರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರೋ ಗೊತ್ತಾ ನೀವು? ಹಿಂಗೆ ಸಿಟ್ಟು ಮಾಡ್ಕೊಂಡ್ರೆ ನೋಡೋದಕ್ಕಾಗೋದಿಲ್ಲಪ್ಪ ನಿಮ್ಮ ಮುಖನ. ಮತ್ತೆ ಕಂಟಿ ಅವರೇ ಎಂಥವ್ರಿಗೂ ಸಿಟ್ಟು ಬರುತ್ತೆ, ಸುಮ್ಮನಿರಿ. ಈ ಥರ ಮಾಡಿದ್ರೆ ಅಲ್ಲ ಯಾಕೆ ಮಾಡಬೇಕು ಅಂತ ಅವರು ಹಿಂಗೆ ಮಾಡೋದೆಲ್ಲ ಸರಿ ಇರಲ್ಲ. ಏನು ಮಾಡೋಕ್ಕಾಗುತ್ತೆ ಬಿಡು ವಿಜಿ. ಬಾ, ತಲೆ ಕೆಡಿಸ್ಕೊಬೇಡ ಬಾ. ಏನು ಮಾಡೋದಕ್ಕಾಗುತ್ತೆ? ಅವರು ಇಬ್ಬರು ಹತ್ರ ಮಾತಾಡೋದಕ್ಕಾಗಲ್ಲ. ಆ ರೀತ ಒಳ್ಳೊಳ್ಳೆಲ್ಲ. ಅಲ್ಲಿ ನಾನು ಎಗ್ ರೈಸ್ ಅಂಗಡಿ ಇಟ್ಟೆ, ಅಲ್ಲಿ ಬಂದು ವಿರುದ್ಧವಾಗಿ ಅವಳು ಇಟ್ಲು, ನನ್ನ ವ್ಯಾಪಾರನೂ ಕೆಡಿಸಿದ್ಲು. ಇವಾಗ ನೀನೇ ಬಂದಿದ್ದು ಫಸ್ಟ್ ಕೆಲಸಕ್ಕೆ, ನಾನು ಕರ್ಕೊಂಡು ಬಂದೆ. ಇವಾಗ ಅವಳು ಲಾಸ್ಟ್ ಬಂದು ಅವಳೇ ನಿನ್ನ ಕೆಲಸದಿಂದ ತೆಗೆಸ್ಬಿಟ್ಲು. ಹೆಂಗೆ ಅಂದ್ರೆ ನನಗಂತೂ ತುಂಬ ಕೋಪ ಬಂದೈತಿ. ಏನು ಮಾಡೋಣ ಅಂತ ಅನ್ನಿಸ್ತೈತಿ. ಬೇಡ ಏನು ಮಾಡೋಕೆ ಹೋಗ್ಬಿಡಿ. ಬನ್ನಿ ಹೋಗೋಣ. ಟೈಮ್ ಆಗುತ್ತೆ, ಮಳೆ ಗಿಳೆ ಬರುತ್ತೆ, ಮೋಡ ಬೇರೆ ಆಗೈತೆ. ಬನ್ನಿ ಹೋಗೋಣ ಬೇಗ ಮನೆಗೆ. ನನಗಂತೂ ಏನಪ್ಪ ಇದು ಹಿಂಗಾಯ್ತು ಅಂತ ಹೇಳಿ ತುಂಬ ಸಿಟ್ಟು ಬಂದೈತಿ. ಅಲ್ಲ ಇವರಿಬ್ರು ನಾನು ಯಾಕಾದ್ರೆ ಹಿಂಗೆ ಮಾಡ್ಕೊಂಡು ಅಂತ ಅನ್ನಿಸ್ತೈತಿ. ನಾನು ನೋಡಲಿಲ್ಲ ಎಲ್ಲೆಲ್ಲ ಇಂಥ ಜನ ಇರ್ತಾರೆ ಅಂತ ನನಗೆ ಗೊತ್ತಾಗಲಿಲ್ಲ ಇವರೆಲ್ಲ ಹಿಂಗೆ ಮಾಡ್ತಾರೆ ಅಂತ ಹೇಳಿ. ಹಿಂಗಾಗ್ಬಿಡ್ತು. ಅಯ್ಯೋ, ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ
ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.